ರಾಜ್ಯದಲ್ಲಿ ಹೃದಯಾಘಾತದ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸದ್ಯ ಸರ್ಕಾರಕ್ಕೂ ಕೂಡ ಇದು ಒಂದು ರೀತಿ ಸವಾಲಾಗಿದೆ. ಈ ಹಿನ್ನೆಲೆಯಲ್ಲಿ ಹೃದಯಾಘಾತದ ಪ್ರಕರಣಗಳನ್ನ ತಡೆಗಟ್ಟುವಿಕೆಯಲ್ಲಿ ಬಹಳಷ್ಟು ಕ್ರಮಗಳನ್ನ ಜರುಗಿಸುವಂತಹ ಕೆಲಸಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇದೆ. ತಾಂತ್ರಿಕ ಸಲಹಾ ಸಮಿತಿಯ ವರದಿಯನ್ನ ಆಧರಿಸಿ ಹೊಸ ನಿಯಮವನ್ನ ಜಾರಿಗೆ ತರ್ತಾ ಇದೆ ರಾಜ್ಯ ಸರ್ಕಾರ. ಹಠಾತ್ ಮರಣವಾದ್ರೆ ಮರಣೋತ್ತರ ಪರೀಕ್ಷೆಯನ್ನ ಕಡ್ಡಾಯಗೊಳಿಸಲಾಗುತ್ತೆ. ಇವೆಲ್ಲವೂ ಕೂಡ ಹೃದಯಾಘಾತ ತಡೆಗೆ ಸರ್ಕಾರ ಮುಂದಾಗಿರುವಂತಹ ಕ್ರಮಗಳು. 15 ವರ್ಷದೊಳಗಿನ ಮಕ್ಕಳಿಗೆ ಶಾಲೆಯಲ್ಲಿ ಹೃದಯ ತಪಾಸಣೆಯನ್ನ ಮಾಡಿಸಬೇಕು ಅಂತ ಕೂಡ ಹೇಳಲಾಗಿದೆ. ಸರ್ಕಾರಿ ಖಾಸಗಿ ನೌಕರರಿಗೆ ವರ್ಷಕ್ಕೊಮ್ಮೆ ಹಾರ್ಟ್ ಟೆಸ್ಟ್ ಅನ್ನ ಮಾಡಿಸೋದು ಕೂಡ ಕಡ್ಡಾಯ. ಇಲ್ಲಿಯವರೆಗೂ ಹಾರ್ಟ್ ಟೆಸ್ಟ್ ಅನ್ನ ಭಯ ಇದ್ದವರು ಮತ್ತು ಕುಟುಂಬದ ಹಿನ್ನೆಲೆಯಲ್ಲೇ ಹೃದಯಾಘಾತದ ಪ್ರಕರಣಗಳು ಹೆಚ್ಚಿದ್ದಂಥವ್ರು ಮಾಡಿಸ್ಕೊಳ್ತಿದ್ರು. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ವರ್ಷಕ್ಕೊಮ್ಮೆ ತಪಾಸಣೆಯನ್ನ ಮಾಡಿಸ್ಕೊಳ್ಬೇಕು. ನಿಮ್ಮ ಆರೋಗ್ಯದ ಸ್ಥಿತಿಗತಿ ಏನಿದೆ, ಹಾರ್ಟ್ನ ಕಂಡೀಷನ್ ಏನಿದೆ, ಇದೆಲ್ಲವನ್ನು ಕೂಡ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಹೀಗಾಗಿ ತಾಂತ್ರಿಕ ಸಲಹಾ ಸಮಿತಿ ಒಂದು ವರದಿಯನ್ನ ಕೊಟ್ಟಿದೆ. ಆ ವರದಿಯನ್ನ ಆಧರಿಸಿ ಹೊಸ ನಿಯಮಗಳನ್ನ ಅನುಷ್ಠಾನಕ್ಕೆ ತರೋದಕ್ಕೂ ಕೂಡ ಆರೋಗ್ಯ ಇಲಾಖೆ ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ 15 ವರ್ಷಗಳ ಒಳಗಿನ ಮಕ್ಕಳಿಗೂ ಕೂಡ ಶಾಲೆಯಲ್ಲಿ ಹೃದಯ ತಪಾಸಣೆಯನ್ನ ಮಾಡಿಸಬೇಕು ಅನ್ನುವಂತಹ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಹೃದಯಾಘಾತ ತಡೆಗೆ ಸರ್ಕಾರದ ಕ್ರಮಗಳೇನು? ಹಠಾತ್ ಮರಣವಾದ್ರೆ ಮರಣೋತ್ತರ ಪರೀಕ್ಷೆ ಕಡ್ಡಾಯ. ಇಲ್ಲಿವರೆಗೂ ಹಠಾತ್ ಹೃದಯಾಘಾತ ಅಥವಾ ಇನ್ನೊಂದು ಆದ್ರೆ ಮರಣೋತ್ತರ ಪರೀಕ್ಷೆಗಳು ಮಾಡ್ತಿರ್ಲಿಲ್ಲ. ಬಟ್ ಈಗಿನ ಪರಿಸ್ಥಿತಿಯಲ್ಲಿ ಅಗತ್ಯ ಇದೆ. ಸಾವಿನ ಕಾರಣ ತಿಳಿಯಲು ಮರಣೋತ್ತರ ಪರೀಕ್ಷೆಯನ್ನ ಮಾಡಿಸೋದು ಸೂಕ್ತ ಅನ್ನುವಂತಹ ಸಲಹೆಯನ್ನ ಸಮಿತಿ ಕೊಟ್ಟಿದೆ. ಆಸ್ಪತ್ರೆ ಹೊರಗೆ ತೀರ್ಕೊಂಡ್ರೆ ಅಧಿಸೂಚನೆ ಮರಣ ಅಂತ ಘೋಷಣೆ ಮಾಡಲಾಗುತ್ತೆ. ಆಸ್ಪತ್ರೆ ಬಂದು ಆ ನಂತರ ಡೆತ್ ಆದ್ರೆ ಅದನ್ನ ಮರಣೋತ್ತರ ಪರೀಕ್ಷೆಯಲ್ಲಿ ಖಾತ್ರಿಪಡಿಸಿಕೊಳ್ಳಲಾಗುತ್ತೆ. 15 ವರ್ಷದೊಳಗಿನ ಮಕ್ಕಳಿಗೆ ಶಾಲೆಯಲ್ಲಿ ಹೃದಯ ತಪಾಸಣೆಯನ್ನ ಮಾಡಿಸಬೇಕು. ಯಾಕಂದ್ರೆ ಈಗ ಹೃದಯಾಘಾತದ ಪ್ರಕರಣಗಳು ಯಾವ ವಯೋಮಾನಕ್ಕೆ ಮಾತ್ರ ಸೀಮಿತ ಅಂತ ಹೇಳೋ ಪರಿಸ್ಥಿತಿ ಇಲ್ಲ. ಹೀಗಾಗಿ ಹೃದಯಾಘಾತದ ಬಗ್ಗೆ ಪಠ್ಯದಲ್ಲಿ ಅಳವಡಿಕೆ ಮಾಡಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಪಠ್ಯದಲ್ಲಿ ಅಳವಡಿಸುವ ಮೂಲಕವಾಗಿ ಆದರೆ ಸೂಕ್ತ ಅನ್ನುವಂತಹ ಅಭಿಪ್ರಾಯ. ಇನ್ನು ಖಾಸಗಿ ಕಂಪನಿ ಉದ್ದಿಮೆಗಳಲ್ಲಿ ವರ್ಷಕ್ಕೊಮ್ಮೆ ಹೃದಯ ಪರೀಕ್ಷೆಯನ್ನ ಮಾಡಿಸೋದು ಕಡ್ಡಾಯ. ಇಲ್ಲಿವರೆಗೂ ನಮಗೆ ಅನಿಸಿದ್ರೆ ಮಾಡಿಸ್ಕೊಳ್ತಾ ಇದ್ವಿ. ಈಗ ಖಾಸಗಿ ಮತ್ತು ಸರ್ಕಾರಿ ನೌಕರರಿಗೂ ಕೂಡ ವರ್ಷಕ್ಕೊಮ್ಮೆ ಹಾರ್ಟ್ ಟೆಸ್ಟ್ ಮಾಡಿಸ್ಬೇಕು. ಕಂಡೀಷನ್ ಏನಿದೆ ಅಂತ ತಿಳ್ಕೊಳ್ಬೇಕು. ಅದಕ್ಕೆ ಚಿಕಿತ್ಸೆಯನ್ನ ಪಡ್ಕೊಳ್ಬೇಕು. ಆಗ ಮಾತ್ರ ನಮಗೆ ಈಗ ದಿಢೀರಂತ ಹೃದಯಾಘಾತ ಆಗಿ ಡೆತ್ ಆಯಿತು, ಏನೂ ಮಾಡಲಿಕ್ಕೆ ಅವಕಾಶವೇ ಸಿಗಲಿಲ್ಲ, ಎಲ್ಲವೂ ಮುಗಿದು ಹೋಯಿತು ಅನ್ನುವಂತಹ ಪರಿಸ್ಥಿತಿ ಬರಬಾರ್ದು. ಅಂದರೆ ಹಾರ್ಟ್ನ ಕಂಡೀಷನ್ ಏನಿದೆ ಅಂತ ಗೊತ್ತಾದ ಕೂಡಲೇ ಅದಕ್ಕೆ ಸರಿಯಾದಂತಹ ಚಿಕಿತ್ಸೆಯನ್ನು ಪಡ್ಕೊಂಡು ಹೃದಯಾಘಾತದ ಸಾವಿನ ಪ್ರಕರಣವನ್ನು ತಡೆಗಟ್ಟಬಹುದು ಅನ್ನೋದು ಸರ್ಕಾರದ ಒಂದು ಪ್ಲಾನ್. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ಸರ್ಕಾರ ಈಗ ಹೊಸ ಕ್ರಮಗಳನ್ನ ಜಾರಿಗೆ ತರೋದಕ್ಕೆ ಮುಂದಾಗ್ತಾ ಇದೆ. ಸೊ ಈ ಕ್ರಮಗಳ ಪಾಲನೆ ಏನಿದೆ ಅದು ಕಡ್ಡಾಯವಾದಾಗ ಮಾತ್ರ ಇವೆಲ್ಲವೂ ಕೂಡ ಸಾಧ್ಯ. ಹಾಗೆ ಮಾಡಿದಾಗ ಹೃದಯಾಘಾತದ ಸಾವಿನ ಪ್ರಕರಣಗಳನ್ನು ತಡೆಗಟ್ಟಬಹುದಾ? ಏನ್ ಹೇಳ್ತಾರೆ ತಜ್ಞರ ಸಮಿತಿ? ದಿವ್ಯಾ, ತಜ್ಞರು ಈಗ ಕೊಟ್ಟಿರೋ ವರದಿಯ ಪ್ರಕಾರವಾಗಿ ಏನೆಲ್ಲ ತಜ್ಞರು ಸಲಹೆಗಳನ್ನು ಕೊಟ್ಟಿದ್ರೆ ಆ ಸಲಹೆಗಳನ್ನು ಜಾರಿ ಮಾಡಿದ್ರೆ ಹೃದಯಾಘಾತ ಆಗೋದನ್ನು ನಿಯಂತ್ರಣ ಮಾಡಬೇಕಾಗತ್ತೆ. ಕಾಲಕ್ಕೆ ತಪಾಸಣೆ ಆದರೆ ಆಗ ಅವರಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾ ಚಿಕಿತ್ಸೆಯನ್ನು ಕೊಡ್ತಾ ನಿಯಂತ್ರಣ ಮಾಡ್ಬೋದು ಅಂತೇಳಿ ಸಲಹೆಯನ್ನು ಕೊಟ್ಟಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗ ಆರೋಗ್ಯ ಇಲಾಖೆಯು ಕೂಡ ಪ್ರಮುಖವಾಗಿ ನಿರ್ಣಯವನ್ನು ಕೈಗೊಂಡಿರುವಂಥ ನಿರ್ಣಯಗಳಲ್ಲಿ ಮೊದಲನೇದಾಗಿ ಸರ್ಕಾರಿ ಇರ್ಬೋದು, ಖಾಸಗಿ ಕಂಪನಿಗಳಿರ್ಬೋದು, ಎಲ್ಲರೂ ಕೂಡ ಪ್ರತಿ ವರ್ಷಕ್ಕೊಮ್ಮೆ ನೌಕರರಿಗೆ, ಗುತ್ತಿಗೆದಾರರಿಗೆ ಎಲ್ರಿಗೂ ಕೂಡ ಈ ಒಂದು ತಪಾಸಣೆಯನ್ನು ಮಾಡಿಸ್ಬೇಕಾಗತ್ತೆ. ಆ ರೀತಿ ಆರೋಗ್ಯ ತಪಾಸಣೆ, ಹೃದಯ ತಪಾಸಣೆಯನ್ನು ಮಾಡಿಸೋದು ಕಡ್ಡಾಯ ಅನ್ನುವಂಥ ಒಂದು ಆದೇಶವನ್ನು ನಾವು ಅಧಿಕೃತವಾಗಿ ಹೊರಡಿಸ್ತೀವಿ ಅಂತೇಳಿ ಸಚಿವರು ಹೇಳ್ತಾ ಇರುವಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಮತ್ತೆ ಖಾಸಗಿ ಆಸ್ಪತ್ರೆ ಇರ್ಬೋದು ಅಥವಾ ಬೇರೆ ಎಲ್ಲೇ ಇರ್ಬೋದು, ಮರಣ ಆದಂಥವ್ರಿಗೆ ಕಡ್ಡಾಯವಾಗಿ ಅವರು ಮರಣೋತ್ತರ ಪರೀಕ್ಷೆಯನ್ನು ಮಾಡಿಸಲೇಬೇಕಾಗುತ್ತೆ. ಮರಣೋತ್ತರ ಪರೀಕ್ಷೆಯನ್ನು ಮಾಡಿಸಿ ಅದನ್ನು ನೋಟಿಫೈ ಮಾಡಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟ ಒಂದು ಪೋರ್ಟಲ್ ಇರುತ್ತೆ. ಆ ಪೋರ್ಟಲಲ್ಲಿ ಏನು ಕಾರಣ, ಯಾವ ಕಾರಣಕ್ಕೆ ಡೆತ್ ಆದರು, ಅದರಲ್ಲೂ ಕೂಡ ಹಠಾತ್ತಾಗಿ ಸಾವನ್ನಪ್ಪಿದಂಥ ಪ್ರಕರಣಗಳೇನಿವೆ ಅಂಥ ಹಠಾತ್ತಾಗಿ ಸಾವನ್ನಪ್ಪಿದ ಪ್ರಕರಣಗಳಿಗೆ ಮರಣೋತ್ತರ ಪರೀಕ್ಷೆ ಮಾಡುವಂಥದ್ದು ಕಡ್ಡಾಯ ಎನ್ನುವಂಥ ನಿಯಮವನ್ನು ಈಗ ಜಾರಿ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಆಗ ಮರಣೋತ್ತರ ಪರೀಕ್ಷೆ ಮಾಡಿದಾಗ ಯಾವುದೇ ಕಾಯಿಲೆ ಇಲ್ಲ, ಏನೂ ಇಲ್ಲ, ಹಠಾತ್ತಾಗಿ ಸಾವಿಗೆ ಏನು ಕಾರಣ ಅಂತೇಳಿ ಪತ್ತೆ ಹಚ್ಚಿ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬಹುದು ಎನ್ನುವಂಥ ನಿಟ್ಟಿನಲ್ಲಿ ಈ ನಿರ್ಣಯವನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಮತ್ತು ಉಳಿದಂತೆ ಶಾಲೆಗಳಲ್ಲೂ ಕೂಡ ಈಗ
ಟೆಸ್ಟ್ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. 15 ವರ್ಷದ ಒಳಗಿನ ಮಕ್ಕಳಿಗೆ ಆರೋಗ್ಯ ಇಲಾಖೆಯಿಂದನೇ ಟೆಸ್ಟ್ ಮಾಡ್ತೀವಿ. ಹುಟ್ಟಿನಿಂದಲೇ ಇರುವಂಥ ಸಮಸ್ಯೆಗಳು ಏನು ಅಂತದ್ದು ನಮಗೆ ಗೊತ್ತಾಗಲಿಕ್ಕಿಲ್ಲ. ಹಾಗಾಗಿ ಟೆಸ್ಟ್ ಮಾಡಿದ ಸಂದರ್ಭದಲ್ಲಿ ಅವರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಯನ್ನು ಕೊಡಬೇಕಾಗುತ್ತೆ. ಈ ಒಂದು ವಿಚಾರವನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಕೂಡಲೇ ಶೀಘ್ರದಲ್ಲೇ ಶಾಲೆಗಳಲ್ಲಿ 15 ವರ್ಷದ ಒಳಗಿನ ಮಕ್ಕಳಿಗೆ ಹೃದಯ ತಪಾಸಣೆ ಮಾಡೋದಕ್ಕೆ ಶುರು ಮಾಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಈಗ ಸಚಿವರು ಹಂಚಿಕೊಂಡಿರುವಂಥದ್ದು. ದಿವ್ಯಾ. ಓಕೆ ಲೋಕೇಶ್, ಸಂಪರ್ಕದಲ್ಲಿ ಇನ್ನಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತೀವಿ.